ಇದು ನಿಜವಾದ ಆತ್ಮವಿಶ್ವಾಸದ ಸುಂದರ ಮತ್ತು ಸರಳ ಕಥೆ. ಮಾತುಗಳಿಗಿಂತಲೂ ಹೆಚ್ಚು ಶಕ್ತಿಯುಳ್ಳದು. ಒಂದಾನೊಂದು ಕಾಲದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಹಲವಾರು ತಿಂಗಳು ಮಳೆಯೇ ಬಂದಿರಲಿಲ್ಲ. ನೆಲ ಒಣಗಿತ್ತು, ಬೆಳೆಗಳು ಸಾಯುತ್ತಿದ್ದವು, ಜನರು ತುಂಬಾ ಚಿಂತಿತರಾಗಿದ್ದರು. ಆಗ ಹಳ್ಳಿಯವರು ಸೇರಿ ಅರಣ್ಯಕ್ಕೆ ಹೋಗಿ ದೇವರಿಗೆ ಮಳೆಗಾಗಿ ಪ್ರಾರ್ಥನೆ ಮಾಡುವ ನಿರ್ಧಾರ ಮಾಡಿಕೊಂಡರು. ಪ್ರಾರ್ಥನೆಯ ದಿನ ಎಲ್ಲರೂ ಭರವಸೆಯ ಹೃದಯದಿಂದ ನಡೆದು ಹೋದರು. ಆದರೆ ಕೈಗಳು ಖಾಲಿ ಇದ್ದವು. ಒಬ್ಬ ಚಿಕ್ಕ ಮಗು ಮಾತ್ರ ತನ್ನ ಕೈಯಲ್ಲಿ ಛತ್ರಿ ಹಿಡಿದುಕೊಂಡು ಬಂದಿತ್ತು. ಆ ಚಿಕ್ಕ ಮಗು ನಮಗೆ ನಿಜವಾದ ಆತ್ಮವಿಶ್ವಾಸವನ್ನು ತೋರಿಸಿತು. ಆತ್ಮವಿಶ್ವಾಸ ಅಂದರೆ ಕೇವಲ ಏನಾದರೂ ಉತ್ತಮವಾಗಬಹುದು ಅನ್ನೋ ನಿರೀಕ್ಷೆ ಅಲ್ಲ. ಅದು ಅಷ್ಟು ಗಟ್ಟಿಯಾದ ನಂಬಿಕೆ ಆಗಿರುತ್ತೆ. ನೀವು ಅದಕ್ಕಾಗಿ ತಯಾರಾಗುತ್ತೀರಿ. ಆ ಮಗುವಿನಂತೆಯೇ ನೀವು ನಿಮ್ಮ ಕನಸುಗಳ ಮೇಲೂ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದರೆ, ಬೇರಾರು ನಂಬದಿದ್ದರೂ ಸಹ ನೀವು ಮೊದಲ ಹೆಜ್ಜೆ ಇಡುತ್ತೀರಿ.